ಸ್ನೇಹಿತರೆ ನಮಸ್ಕಾರ. ಎಲ್ಲೋದ್ರು ಬರ್ತಿರಲ್ರು, ಕೇಲ್ ಕತಮ್ ನಾಟಕ್ ಬಂದ್. ಈ ರೀತಿ ನಟ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ದರ್ಶನ್ ಅವರ ವಿಶಿಷ್ಟ ಧ್ವನಿ ಯಾಕಂತಂದರೆ ಈ ಟ್ರೈಲರಲ್ಲಿ ಭಾಳ ವಿಚಿತ್ರವಾಗಿದೆ ಅವ್ರ ವಾಯ್ಸು. ಅದು ನನಗೆ ಭಾಳ ಇಷ್ಟ ಆಯಿತು. ಇವತ್ತೀಗ 10 ಗಂಟೆ 5 ನಿಮಿಷಕ್ಕೆ ದಿ ಡೆವಿಲ್ ಸಿನಿಮಾದ ಟ್ರೈಲರ್ ಏನು ರಿಲೀಸ್ ಆಗಿದೆ. ಎಲ್ಲ ಸಾವಿರಾರು ಅಭಿಮಾನಿಗಳಂತೆ ನಾನು ಕೂಡ ಕಾದಿ ಟ್ರೈಲರ್ನ 10 ಗಂಟೆ 5 ನಿಮಿಷಕ್ಕೆ ನೋಡಿದೆ. ಭಾಳ ಖುಷಿ ಆಯಿತು. BGM, ಆ ಡೈಲಾಗ್ಗಳು ಮತ್ತು ಮೇಕಿಂಗು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಧನುಷ ಡೆವಿಲ್ಲ ಅನ್ನೋದು ಸಿನಿಮಾ 11ನೇ ತಾರೀಕು ನಾವು ನೋಡಿ ಡಿಸೈಡ್ ಮಾಡಬೇಕು ಯಾರಿದು ಡಬಲ್ ಆ್ಯಕ್ಟಿಂಗಾ ಇಲ್ಲ ಒಂದೇ ಪಾತ್ರದಲ್ಲಿ 2 ಶೇಡ್ ಇದೆಯಾ ಅನ್ನೋದು ಕೂಡ ನಿರ್ಧಾರ ಆಗಿಬಿಡುತ್ತೆ. ಡಿಸೆಂಬರ್ 11ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ. ನಾಳೆ ಮಧ್ಯಾಹ್ನದಿಂದನೇ ಬುಕ್ ಮೈ ಶೋನಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡೋದು ಶುರುವಾಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಅದು 100% ಆಗುತ್ತೆ. ಇವತ್ತು ಟ್ರೈಲರ್ ಬಂದಿದೆ. ಒಂದು ಲೆಕ್ಕಕ್ಕೆ ಎಲ್ಲರಿಗೂ ಖುಷಿ ಕೂಡ ಆಗಿದೆ. ಈ ಇದರಲ್ಲಿ ಗಮನ ಸೆಳೆದಿದ್ದಾರೆ ಅಂದರೆ ದರ್ಶನ್ ಅವರ ಆ್ಯಕ್ಟಿಂಗು, ಆ ಮ್ಯಾನರಿಸಮ್ ಜೊತೆ ಹೀರೋಯಿನ್ನು ಅಚ್ಯುತ್ ಕುಮಾರ್ ಅವರು, ಆಮೇಲೆ ಆ ಒಂದು ಮಹೇಶ್ ಬಂದಿರೇಕರ್ ಅನ್ನೋ ಪಾತ್ರ ಇದೆ, ಮೇಯ್ನ್ ವಿಲನ್ ಅನಿಸುತ್ತೆ. ಅಚ್ಯುತ್ ಕುಮಾರ ನೋಡಬೇಕು, ಅದು ಕೂಡ ಅದು ಗಿಲ್ಲಿ ನಟ ಅವರು ವಿಶಿಷ್ಟವಾಗಿ ಕಾಣಿಸ್ಕೊಂಡಿದ್ದಾರೆ ಇದರಲ್ಲಿ. ಅವರು ಒಂದೇನೋ ಪಾತ್ರಕ್ಕೆ ಒಂದು ತೂಕ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಅದೇ ರೀತಿ ಹುಲಿ ಕಾರ್ತಿಕ್ ಪಾತ್ರ ಇದೆ, ಆಮೇಲೆ ಚಂದನ್ ಗೌಡ ಅವರಿದ್ದಾರೆ. ಆಮೇಲೆ ಒಂದು ಡೈಲಾಗ್ ಬಂತು, ಎ ಬ್ರದರ್ ಫ್ರಮ್ ಅನದರ್ ಮದರ್. ಅಲ್ಲಿ ಒಂದು ಕಾಮಿಡಿ ಕಿಕ್ಕು ನನಗೆ ಭಾಳ ಇಷ್ಟ ಆಯಿತು. ಓವರಾಲ್ ಏನಂತಂದರೆ ಇದು ಈಗಾಗಲೇ 3-4 ಸತಿ ಮೊಬೈಲಲ್ಲಿ, 2 ಸತಿ ಲ್ಯಾಪ್ಟಾಪಲ್ಲಿ ಆ ಟ್ರೈಲರ್ ನೋಡಿ ಇನ್ನೂ ಮಜಾ ತಗೋಬೇಕಂದ್ರೆ ಪದೇ ನೋಡ್ತಾನೆ ಇರಬೇಕು ಅನಿಸುತ್ತೆ. ಈಗ ನಾನು ಈ ವಿಡಿಯೋ ಮಾಡೋ ಅಷ್ಟರಲ್ಲಿ 1 ಅವರ್ ಆಗಿದೆ ಟ್ರೈಲರ್ ರಿಲೀಸ್ ಆಗಿ. ಅಲ್ಲ 5 ಲಕ್ಷಕ್ಕೂ ಇದು ಫಾಸ್ಟಾಗಿ ಓಡ್ತಾ ಇದೆ. ಫುಲ್ಲು ಟ್ರೆಂಡಿಂಗ್ ಆನ್ ಸೋಷಿಯಲ್ ಮೀಡಿಯಾ. ಯೂಟ್ಯೂಬಲ್ಲಂತೂ ಫುಲ್ಲು ಕಿತ್ತೋಗ್ತಾ ಇದೆ ಯೂಟ್ಯೂಬ್ ಇದು ಅಂತಲೇ ಹೇಳ್ಬೇಕಂದ್ರೆ ಅಷ್ಟು ಫಾಸ್ಟಾಗಿ ತುಂಬ ಭಾಳ ದಿನಗಳ ನಂತರ ಆಗಿತ್ತು ಈ ಥರ ಒಂದು ಟ್ರೈಲರ್ ಬಂದು ಅಂತ ಅನಿಸುತ್ತೆ. ನನಗನ್ಸುತ್ತೆ ನನ್ನ ಹತ್ರ ಸಿಸ್ಟಮ್ ಇದೆ, 5.1 ಚಾನಲ್ದು ಆಡಿಯೋ ಸಿಸ್ಟಮ್ ಇದೆ. ಅದಕ್ಕೇನಾದರೂ ಹಾಕ್ಕೊಂಡು ನೋಡಿದ್ರೆ ನಾನಿರೋ ಮನೆ ಅಪಾರ್ಟ್ಮೆಂಟ್ ಅದ್ರೋಗ್ಬಿಡುತ್ತೆ ಅಂತ ಅನಿಸುತ್ತೆ. ಸೊ ನಾನು ಆ ಸಾಹಸ ಮಾಡೋಕ್ಕೆ ಹೋಗಿ ನೋಡಲಿಲ್ಲ. ತುಂಬ ಚೆನ್ನಾಗಿದೆ ಟ್ರೈಲರು. ನಾಳೆ ಎಲ್ಲ ಆನ್ಲೈನ್ ಟಿಕೆಟ್ ಬುಕ್ ಕೂಡ ಮಾಡಿಕೊಂಡು, ನನಗನ್ಸೋ ಪ್ರಕಾರ ಒಂದು 15ರಿಂದ 30 ದಿನ ಈ ಸಿನಿಮಾ ಭಾಳ ರಶ್ ಇರುತ್ತೆ. ಸೊ ನೋಡೋಣ ನಮ್ಗೆ ಯಾವಾಗ ಟಿಕೆಟ್ ಸಿಗುತ್ತೋ ಆ ಕೂಡಲೇ ನೋಡೋಣ. ಆಮೇಲೆ ನಾನು ಇಲ್ಲೊಂದು ವಿಚಾರ ಹೇಳಬೇಕು ಅಂತ ಇದ್ದೀರಂದ್ರೆ, ಈಗ ಎಲ್ಲ ಥಿಯೇಟ್ರ್ ಲಿಸ್ಟು ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗಿದೆ. ನಿಮ್ಮೂರಲ್ಲಿ ನಾನಿರೋದು ದಾವಣಗೆರೆನಲ್ಲಿ, ಇಲ್ಲಿ ಈಗ ಸದ್ಯಕ್ಕಿರೋದೀಗ ನಾನು ತುಮಕೂರಿನವನು. ಇಲ್ಲಿ ಮೂವಿ ಟೈಮು, ವಸಂತ ನೋಡಿ ಅಲ್ಲಿ ಬರೀ ಹಿಂದಿ ಸಿನಿಮಾ ಆಗ್ತಾಯಿದ್ರು. ಈಗ ಅಲ್ಲಿ ದರ್ಶನ್ ಸಿನಿಮಾ ಬಂದಿರೋದಕ್ಕೆ ಕನ್ನಡ ಸಿನಿಮಾ ಬರ್ತಾಯಿದೆ. ಗೀತಾಂಜಲಿ, ಆಮೇಲೆ ಅಶೋಕ. ಗೀತಾಂಜಲಿ, ಅಶೋಕ ಮೂವಿ ಟೈಮ್ ನೋಡಿದ್ದೀನಿ ನಾನು. ವಸಂತ ಥಿಯೇಟ್ರು ಕೂಡ ತುಂಬ ಚೆನ್ನಾಗಿದೆ ಯಾಕಂದರೆ ಅಂತ ಹೇಳಿದ್ದೀರ. ನಾನು ಇನ್ನೂ ಹೋಗಿಲ್ಲ, ನಾನು ನೋಡಬೇಕು ಎಲ್ಲಿ ಸಿಗುತ್ತೆ ಆ ಟಿಕೆಟಲ್ಲಿ ಹೋಗಬೇಕು. ತುಮಕೂರಲ್ಲಿ ಬಂದ್ಬಿಟ್ಟು ಗಾಯತ್ರಿ, ಆಮೇಲೆ ಮಾರುತಿ, ಆಮೇಲೆ ಅಲ್ಲಿ ಐನೋಕ್ಸ್ ಇದೆ ತುಮಕೂರಲ್ಲಿ. ಅಲ್ಲೂ ಕೂಡ ಐನೋಕ್ಸ್ ಫುಲ್ಲು 2 ವಾರ ಬೇರೆ ಸಿನಿಮಾಗಳು ಕೂಡ ಅವಕಾಶ ಸಿಗೋದು ಕಷ್ಟ ಇದೆ. ಸೊ ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ. ನೀವು ಕಮೆಂಟ್ ಮಾಡಿ ತಿಳಿಸಿ ಟ್ರೈಲರ್ ಏನು ಅನ್ನಿಸ್ತು ನಿಮಗೆ. ಸೊ ನನ್ನ ಅಭಿಪ್ರಾಯ ನಿಮ್ಗೆ ಏನು ಅನ್ನಿಸ್ತು? ನನಗಂತೂ ಜಬರ್ದಸ್ತ್ ಆಗಿದೆ ಟ್ರೈಲರು. ಭಾಳ ಎಂಜಾಯ್ ಮಾಡಬೇಕು, ಸ್ಪ್ಲೆಂಡಿಡ್ ಟ್ರೈಲರ್ ಅಂತ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು? ನೀವು ಯಾವ ಊರಲ್ಲಿ, ಯಾವ ಥಿಯೇಟ್ರಲ್ಲಿ ನೀವು ಸಿನಿಮಾ ನೋಡ್ತಾ ಇದ್ದೀರಾ ಒಂದು ಈ ಡಿಸೆಂಬರ್ 11ನೇ ತಾರೀಕಿಂದ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.